ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪಾಸ್ಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ಹೊರ ದೇಶಕ್ಕೆ ಹೋಗ್ತೀರಾ ಅಂತಂದ್ರೆ, ಸೊ ಯಾವ್ದಕ್ಕೆ ಆಗಿರ್ಬೋದು, ಕೆಲ್ಸಕ್ಕಾಗಿರ್ಬೋದು, ಪ್ರವಾಸಕ್ಕೆ ಅಂತ ಆಗಿರ್ಬೋದು, ಯಾವ್ದಕ್ಕೆ ಹೋಗ್ಬೇಕಂದ್ರೂ ಪಾಸ್ಪೋರ್ಟ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಡಾಕ್ಯುಮೆಂಟ್. ಸೊ ಆ ಒಂದು ಪಾಸ್ಪೋರ್ಟ್ ಅನ್ನ ನಾವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು. ಸೊ ನಾವು ಆನ್ಲೈನ್ ಅಲ್ಲಿ ಈಸಿಯಾಗಿ ಕೂಡ ಅಪ್ಲೈ ಮಾಡ್ಕೋಬಹುದು. ನೀವು ಎಲ್ಲೇ ಹೊರಗಡೆ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೋತಿದ್ರಪ್ಪ ಅಂತಂದ್ರೆ ಅವರು ಎಕ್ಸ್ಟ್ರಾ ಅಮೌಂಟ್ ಅನ್ನ ತಗೊಳ್ತಾರೆ. ಬಟ್ ನೀವೇ ಈಸಿಯಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ಬೋದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಪ್ಲೈ ಯಾವ ತರ ಮಾಡೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಏನ್ ಪ್ರೊಸೆಸ್ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಂಗೇನೆ ಹೊಸದಾಗಿ ಯಾರು ಪಾಸ್ಪೋರ್ಟ್ ಅಪ್ಲೈ ಮಾಡ್ಕೋಬೇಕು ಅನ್ಕೊಂಡಿದಿರಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರಪ್ಪ ಅಂತಂದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಗೂಗಲ್ಗೆ ಹೋಗ್ಬಿಟ್ಟು ಪಾಸ್ಪೋರ್ಟ್ ಸೇವಾ ಅಂತ ಸರ್ಚ್ ಮಾಡಿ ಸಾಕು. ಸೊ ಪಾಸ್ಪೋರ್ಟ್ ಸೇವಾ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಈ ತರ ವೆಬ್ಸೈಟ್ ನಿಮಗೆ ಬರುತ್ತೆ. ಸೊ ಅಲ್ಲಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಪ್ಪ ಅಂತಂದ್ರೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫೇಕ್ ವೆಬ್ಸೈಟ್ಸ್ ಅದು ಇದು ಒಂದು ನೋಟಿಫಿಕೇಶನ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಣ. ಇಲ್ಲಿ ನಿಮಗೆ ಈ ತರ ಒಂದು ವೆಬ್ಸೈಟ್ ಬರುತ್ತೆ. ಸೊ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಮೇನ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ತೀನಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ SSLC ಮಾರ್ಕ್ಸ್ ಕಾರ್ಡ್. ಸೊ ಎಲ್ಲದರಲ್ಲೂ ಸೇಮ್ ನೇಮ್ ಇರಬೇಕು, ಸೇಮ್ ಡೇಟ್ ಆಫ್ ಬರ್ತ್ ಇರಬೇಕು. ಸೊ ಯಾವುದೇ ತರ ಸ್ವಲ್ಪನಾದ್ರೂ ಚೇಂಜಸ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೊದಲು ಅದನ್ನ ಚೇಂಜಸ್ ಮಾಡ್ಕೊಳ್ಳು, ಆಮೇಲೆ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಂದ್ರೆ ರಿಜಿಸ್ಟರ್ ಆಗೋದಕ್ಕೆ ಇಲ್ಲಿ ಓಪನ್ ಆಗುತ್ತೆ ನಿಮ್ಗೆ. ಸೊ ಇಲ್ಲಿ ನೋಡ್ಬೋದು ಈ ತರ ಒಂದು ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಪಾಸ್ಪೋರ್ಟ್ ಆಫೀಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಪಾಸ್ಪೋರ್ಟ್ ಆಫೀಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಬೇರೆ ಇದ್ರೆ ಬೇರೆನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಗಿವನ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂತಂದ್ರೆ ಗಿವನ್ ನೇಮ್ ಅನ್ನ ಕೊಡಿ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರೋ ತರ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಇಮೇಲ್ ID ಅನ್ನ ಕೊಡಿ. ಇಮೇಲ್ ID ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತಪ್ಪಾಗಿ ಕೊಟ್ರೆ ಅಥವಾ ಮತ್ತೆ ಹೊಸದಾಗಿ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಡು ಯು ವಾಂಟ್ ಯುವರ್ ಲಾಗಿನ್ ID ಟು ಬಿ ಸೇಮ್ ಆಸ್ ಅ ಇಮೇಲ್ ID. ಸೊ ಇದನ್ನ ಎಸ್ ಕೊಡಿ. ಯಾಕಂತಂದ್ರೆ ನಿಮ್ಮ ಲಾಗಿನ್ ID ಏನಿರುತ್ತೆ ಅದು ಇಮೇಲೇ ಆಗಿರುತ್ತೆ. ಸೊ ಅವಾಗ ನಿಮ್ಗೆ ಟೆನ್ಷನ್ ಇರಲ್ಲ, ಮತ್ತೆ ಮರೆಯೋ ಚಾನ್ಸಸ್ ಕೂಡ ಇರಲ್ಲ. ಸೊ ಅದು ಕೊಟ್ರಪ್ಪ ಅಂತಂದ್ರೆ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಅದನ್ನ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ಕನ್ಫರ್ಮ್ ಪಾಸ್ವರ್ಡ್ ಅಲ್ಲಿ ಸೇಮ್ ಹಾಕಿ ನೆಕ್ಸ್ಟ್ ಹಿಂಟ್ ಕ್ವಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಿಂಟ್ ಆನ್ಸರ್ ಅನ್ನ ಸೆಲೆಕ್ಟ್ ಅಂದ್ರೆ ಕೊಟ್ಬಿಟ್ಟು ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕಾಣಿಸ್ತಿರೋಂತ ಕ್ಯಾರೆಕ್ಟರ್ಸ್ ನ ಇಲ್ಲಿ ಎಂಟ್ರಿ ಮಾಡ್ಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಒಂದು ಇಮೇಲ್ ಬರುತ್ತೆ ಕನ್ಫರ್ಮೇಶನ್ಗೋಸ್ಕರ. ಸೊ ಆ ಇಮೇಲ್ ಬಂದಾದ ಮೇಲೆ ನೀವು ಏನ್ ಮಾಡ್ಬೇಕಂತಂದ್ರೆ ಆ ಇಮೇಲ್ ಅನ್ನ ಓಪನ್ ಮಾಡ್ಕೊಂಡು ಇಮೇಲ್ ಅಲ್ಲಿ ಒಂದು ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಮತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಇಮೇಲ್ ID ಅನ್ನ ಕೇಳುತ್ತೆ. ಸೊ ನಿಮ್ಮ ಇಮೇಲ್ ID ಅನ್ನ ಕೊಟ್ಬಿಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಅಕೌಂಟ್ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಏನಂತಂದ್ರೆ ನೀವು ಆವಾಗ ನೆಕ್ಸ್ಟ್ ಲಾಗಿನ್ ಗೆ ಬರ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಎಕ್ಸಿಸ್ಟಿಂಗ್ ಯೂಸರ್ ಲಾಗಿನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನಿಮ್ಗೆ ಲಾಗಿನ್ ID ಕೇಳುತ್ತೆ. ಸೊ ನೀವು ಅಲ್ಲಿ ನಿಮ್ಮ ಇಮೇಲ್ ID ನ ಕೊಟ್ಟಿರ್ತೀರ. ಸೊ ಇಲ್ಲಿ ಲಾಗಿನ್ ID ಅನ್ನ ಹಾಕಿ ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಅನ್ನ ಹಾಕ್ಬಿಟ್ಟು ಲಾಗಿನ್ ಆಗಿ. ಸೊ ನಾನು ನಿಮ್ಗೆ ಲಾಗಿನ್ ಆಗ್ಬಿಟ್ಟು ತೋರಿಸ್ತೀನಿ. ಸ್ನೇಹಿತರೆ ನೋಡ್ಬೋದು ಲಾಗಿನ್ ಆದ್ರಪ್ಪ ಅಂತಂದ್ರೆ ನಿಮ್ಗೆ ನಿಮ್ಮ ಒಂದು ID ಏನಾಗುತ್ತೆ ಈ ತರ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಲವೊಂದು ಅಪ್ಲಿಕೆಂಟ್ ಹೋಮ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ವ್ಯೂ ಸೇವ್ಡ್ ಆರ್ ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಅಲ್ಲಿ ನೀವೇನಾದ್ರೂ ಆಲ್ರೆಡಿ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರೆ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಮೊದಲಿಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಆರ್ ರೀಯೂಸ್ ಆಫ್ ಪಾಸ್ವರ್ಡ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಈ ತರ ಇಲ್ಲಿ ಬರುತ್ತೆ. ಸೊ ಇದೆಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಅದಾದ ಮೇಲೆ ಇಲ್ಲಿ ನೋಡ್ಬೋದು ಕ್ಲಿಕ್ ಹಿಯರ್ ಟು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಅಪ್ಲೈಯಿಂಗ್ ಫಾರ್ ನೋಡ್ಬೋದು ಫ್ರೆಶ್ ಪಾಸ್ಪೋರ್ಟ್ ಮತ್ತೆ ರೀಯೂಸ್ ಆಫ್ ಪಾಸ್ಪೋರ್ಟ್. ನಮ್ಗೆ ಇವಾಗ ರೀಯೂಸ್ ಅವಶ್ಯಕತೆ ಇಲ್ಲ, ರೀಇಶ್ಯೂ ನಮಗೆ ಅವಶ್ಯಕತೆ ಇಲ್ಲ. ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೆಂಟ್ ಟೈಪ್ ನಾರ್ಮಲ್ ಅಥವಾ ತತ್ಕಾಲ್, ನಿಮ್ಗೆ ಯಾವ್ದು ಬೇಕಾದನ್ನ ಯೂಸ್ ಮಾಡ್ಕೊಳ್ಳಿ. ನಾನು ನಾರ್ಮಲ್ ಅಲ್ಲಿ ತೋರಿಸ್ತೀನಿ. ನಿಮ್ಗೆ ತತ್ಕಾಲ್ ಅಲ್ಲಿ ವಿಡಿಯೋ ಬೇಕಪ್ಪ ಅಂತಂದ್ರೆ ಲಿಂಕ್ ಅಂದ್ರೆ ನಿಮ್ಗೆ ತತ್ಕಾಲ್ ಅಲ್ಲಿ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದ್ರ ಮೇಲೆ ಕೂಡ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಬುಕ್ಲೆಟ್ ಟೈಪ್ ನಿಮ್ಗೆ 36 ಪೇಜಸ್ ಬೇಕಾ 60 ಪೇಜಸ್ ಬೇಕಾ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 36 ಪೇಜಸ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಇಲ್ಲಿ ಗಿವನ್ ನೇಮ್ ಅನ್ನ ಕೊಡಿ. ಸೊ ಇಲ್ಲಿ
ನಿಮ್ಮ ಹೆಸರನ್ನ ನೀವು ಕೊಡ್ಬೇಕಾಗುತ್ತೆ. ಅಂದ್ರೆ SLC ಮಾರ್ಕ್ಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇರುವಂತ ಹೆಸರನ್ನ ಕೊಡಿ. ನೆಕ್ಸ್ಟ್ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಹ್ಯಾವ್ ಯು ಎವರ್ ಬೀನ್ ನೋನ್ ಅದರ್ ನೇಮ್, ಅಂದ್ರೆ ನೇಮ್ಸ್ ಏನಾದ್ರು ಚೇಂಜಸ್ ಮಾಡಿದ್ರಪ್ಪ ಅಂತಂದ್ರೆ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಅದಾದ ಮೇಲೆ ನಿಮ್ಗೆ ಹ್ಯಾವ್ ಯು ಚೇಂಜ್ಡ್ ಯುವರ್ ನೇಮ್ ಯಾವಾಗಲೂ ಚೇಂಜ್ ಮಾಡಿದ್ರಪ್ಪ ಅಂತಂದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಕೊಡಿ. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ಸೊ ಒಂದೊಂದಾಗಿ ಎಂಟ್ರಿ ಮಾಡ್ಕೊಂತ ಹೋಗಿ. ಸೊ ಅದಾದ ಮೇಲೆ ಕೆಳಗಡೆ ನಿಮ್ಗೆ ಇಲ್ಲಿ ಈಸ್ ಯುವರ್ ಪ್ಲೇಸ್ ಆಫ್ ಬರ್ತ್ ಔಟ್ ಆಫ್ ಇಂಡಿಯಾ, ಅಂದ್ರೆ ನೀವು ಇಂಡಿಯಾ ಬಿಟ್ಟು ಹೊರಗಡೆ ಏನಾದ್ರು ಬರ್ತ್ ಆಗಿದ್ರಪ್ಪ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಸೊ ನೋ ಅಂತ ಕೊಟ್ರಪ್ಪ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಕೆಳಗಡೆ ನೋಡ್ಬೋದು ಪ್ಲೇಸ್ ಆಫ್ ಬರ್ತ್ ಅಂತ ಬರುತ್ತೆ. ಸೊ ಅಲ್ಲಿ ನೀವು ಎಲ್ಲಿ ಹುಟ್ಟಿದ್ರಿ ಅಂತ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಮಾಡಿ. ಸೊ ಅದೇ ರೀತಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ನೀವು ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಾವು ಕರ್ನಾಟಕ, ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ರೀತಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ನಿಮ್ದು ಯಾವ್ದು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಮಟೀರಿಯಲ್ ಸ್ಟೇಟಸ್ ಸಿಂಗಲ್, ಮ್ಯಾರಿಡ್, ಡಿವೋರ್ಸ್ಡ್, ವಿಡೋ, ಸೊ ನಿಮ್ಗೆ ಯಾವ್ದು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಸಿಟಿಸನ್ಶಿಪ್ ಆಫ್ ಇಂಡಿಯಾ, ಸೊ ನಾವು ಹುಟ್ಟಿದಾಗಿಂದ ಇರೋದ್ರಿಂದ ನಾನು ಹುಟ್ಟಿದಾಗಿಂದ ಬರ್ತನ ಹಾಕ್ತೀನಿ. ಸೊ ನೆಕ್ಸ್ಟ್ ಫ್ಯಾನ್ ಇಫ್ ಅವೈಲೇಬಲ್, ಫ್ಯಾನ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ನಂಬರ್ ಹಾಕಿ, ವೋಟರ್ ಐಡಿ ಇತ್ತಂದ್ರೆ ವೋಟರ್ ಕಾರ್ಡ್ ನಂಬರ್ ಹಾಕಿ. ಎಂಪ್ಲಾಯ್ಮೆಂಟ್ ಟೈಪ್ ನೀವು ಇಲ್ಲಿ ಯಾವ್ದಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಯಾವ ಪ್ರೈವೇಟ್ ಅಲ್ಲಿ ಹಾಕ್ಬಿಡ್ತೀನಿ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 10th and above ಹಾಕ್ತೀನಿ. ಸೊ ನಿಮ್ಗೆ ಯಾವ್ದಿದೆ ಅದನ್ನ ನೀವು ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಬೇರೆ ಏನೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಅಗ್ರಿ ಅಂತ ಕೊಟ್ಬಿಟ್ಟು ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ದಪ್ಪ ಅಂತಂದ್ರೆ ಆಟೋಮೆಟಿಕಲಿ ಸೇವ್ ಆಗುತ್ತೆ. ಸೇವ್ ಆದ ಮೇಲೆ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಆಧಾರ್ ನಂಬರ್ ಕಂಪಲ್ಸರಿ ಆಗಿ ಬೇಕೇ ಬೇಕಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಕೇಳುತ್ತೆ ನಿಮ್ಗೆ, ಈಸ್ ಐದರ್ ಯುವರ್ ಪೇರೆಂಟ್ ಇನ್ ಕೇಸ್ ಮೈನರ್ ಗೌರ್ಮೆಂಟ್ ಸರ್ವೆಂಟ್. ಸೊ ನೀವೇನಾದ್ರೂ ಮೈನರ್ ಅಪ್ಲಿಕೇಶನ್ ಹಾಕ್ತಿದ್ರಪ್ಪ ಅಂತಂದ್ರೆ ನಿಮ್ಗೆ ಕಂಪಲ್ಸರಿ ಆಗಿ ಏನ್ ಬೇಕಾಗಿರುತ್ತೆ, ಇಲ್ಲಿ ನೀವು ಎಸ್ ಅಂತ ಕೊಡ್ಬೇಕು. ಸೊ ಯಾರು ಗೌರ್ಮೆಂಟ್ ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಸೊ ಗೌರ್ಮೆಂಟ್ ಇದ್ರಪ್ಪ ಅಂತಂದ್ರೆ 100% NOC ಬೇಕಾಗತ್ತೆ. ಸೊ ನೀವು ಕೆಲಸ ಮಾಡ್ತಿರೋಂಥ NOC 100% ಆಗಿ ಬೇಕೇ ಬೇಕು. ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನ ನಾವು ನೋಡೋಣ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಅಂದ್ರೆ ಏನೇನ್ ಇನ್ಫಾರ್ಮೇಶನ್ ಅನ್ನ ಕೇಳುತ್ತೆ ನೋಡೋಣ. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ನಿಮ್ಗೆ ನಿಮ್ಮ ಫಾದರ್ಸ್ ಅಥವಾ ಲೀಗಲ್ ಗಾರ್ಡಿಯನ್ಸ್ ನೇಮ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಫಾದರ್ ನೇಮ್ ಅನ್ನ ಎಂಟ್ರಿ ಮಾಡಿ. ಸೊ ಸೇಮ್ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ತರ ಫಾದರ್ ನೇಮ್ ಅನ್ನ ಎಂಟ್ರಿ ಮಾಡಿ. ಅದೇ ರೀತಿ ಮದರ್ ನೇಮ್ ಅನ್ನ ಎಂಟ್ರಿ ಮಾಡಿ. ಸೇಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ತರನೇ ಎಂಟ್ರಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಸೊ ಎಂಟ್ರಿ ಮಾಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಅಡ್ರೆಸ್ ಕೇಳುತ್ತೆ. ಸೊ ಕಂಪ್ಲೀಟ್ ಆಗಿ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ. ಸೊ ನಾನು ಸಿಂಪಲ್ ಆಗಿ ಏನೋ ಒಂದು ಹಾಕ್ಬಿಡ್ತೀನಿ. ಸೊ ಹಾಕಿ ಆದ ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ ನೋಡ್ಬೋದು ವಿಲೇಜ್ ಅಂತ ಕೇಳುತ್ತೆ. ಸೊ ವಿಲೇಜ್ ಅನ್ನ ಹಾಕಿ. ಸೊ ವಿಲೇಜ್ ಅನ್ನ ಹಾಕಿ ಆದ ಮೇಲೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಮ ಪೊಲೀಸ್ ಸ್ಟೇಷನ್ ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಪೊಲೀಸ್ ಸ್ಟೇಷನ್ ಯಾವುದಕ್ಕೆ ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಪಿನ್ ಕೋಡ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಿನ್ ಕೋಡ್ ಅನ್ನ ಹಾಕಿ ನಾನು ಯಾವುದೋ ಒಂದು ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಹಾಕ್ಬಿಟ್ಟು ಕೆಳಗಡೆ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಸೊ ನಾನು ಯಾವುದೋ ಒಂದು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಎಂಟ್ರಿ ಆದಮೇಲೆ ಇಮೇಲ್ ID ಕಂಪಲ್ಸರಿಯಾಗಿ ಎಂಟ್ರಿ ಮಾಡಿ. ಸೊ ಇಮೇಲ್ ID ನಾನು ಯಾವುದೋ ಒಂದು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇಮೇಲ್ ID ಹಾಕಿ ಆದ ಮೇಲೆ ಈಸ್ ಪರ್ಮನೆಂಟ್ ಅಡ್ರೆಸ್ ಈಸ್ ಅವೈಲೇಬಲ್. ಸೊ ಬೇರೆ ಬೇರೆ ಅಡ್ರೆಸ್ ಇತ್ತಪ್ಪ ಅಂತಂದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಟ್ಟು ಸೊ ನೆಕ್ಸ್ಟ್ ನೋಡ್ಬವ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅವರ ಹೆಸರು ಮತ್ತೆ ಅಡ್ರೆಸ್ ಅನ್ನ ಇಲ್ಲಿ ಕಂಪಲ್ಸರಿಯಾಗಿ ಎಂಟ್ರಿ ಮಾಡಬೇಕು. ಸೊ ನಾನೇನೋ ಒಂದು ಎಂಟ್ರಿ ಮಾಡಿ ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಕೆಳಗಡೆ ಅವರ ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕು ನೀವು. ಸೊ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಆಲ್ರೆಡಿ ಡೀಟೇಲ್ಸ್ ಏನಾದ್ರು ಇತ್ತಪ್ಪ ಅಂತಂದ್ರೆ ಹಾಕಿರೋದು. ಸೊ ಅದನ್ನ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಟ್ಬಿಟ್ಟು ಡೀಟೇಲ್ಸ್ ಅನ್ನ ಹಾಕ್ಬೇಕು. ಸೊ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂತಂದ್ರೆ ಇಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಿ ನಾನು ಇಲ್ಲಿ ಎಲ್ಲ ನೋ ಅಂತ ಹಾಕ್ತೀನಿ. ಸೊ ನಿಮ್ಗೆ ಇಲ್ಲಿ ಯಾವ್ದಾದ್ರು
ಅಪ್ಲಿಕೇಬಲ್ ಆಗತ್ತಪ್ಪ ಅಂತಂದ್ರೆ ನೀವು ಅದನ್ನ ಎಸ್ ಅಂತ ಹಾಕೋಬಹುದು. ಸೊ ಇಲ್ಲೇನಿಲ್ಲ, ಕ್ರಿಮಿನಲ್ ಕೇಸ್ ಏನಾದ್ರು ಇದೆಯಾ, ಅದೇ ರೀತಿ ಸಿಟಿಸನ್ಶಿಪ್ ಏನಾದ್ರು ಚೇಂಜಸ್ ಇದೆಯಾ, ಅದು ಇದೆಲ್ಲ ಕೇಳುತ್ತೆ. ಸೊ ಏನಾದ್ರು ಇತ್ತಪ್ಪ ಅಂತಂದ್ರೆ ಎಸ್ ಅಂತ ಕೊಡಿ. ಅದೇ ರೀತಿ ಡಾಕ್ಯುಮೆಂಟ್ ಕೇಳುತ್ತೆ, ಡಾಕ್ಯುಮೆಂಟ್ ಹಾಕ್ಬೇಕಾಗುತ್ತೆ ನೀವು. ಸೊ ಇಲ್ಲಿ ನಿಮ್ಗೆ ಈ ತರ ಒಂದು ಡೀಟೇಲ್ ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ನಿಮ್ಮ ಪಾಸ್ಪೋರ್ಟ್ ಈ ತರ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆದ ಮೇಲೆ ಇಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ಅನ್ನ ಕೇಳುತ್ತೆ. ಸೊ ಯಾವ್ಯಾವ ಡಾಕ್ಯುಮೆಂಟ್ ಯಾವ್ದಾವ್ದಕ್ಕೆ ಅಂತ. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಪ್ರೂಫ್ ಆಫ್ ಬರ್ತ್ ಅಂತ ಇದೆ. ಸೊ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ನಿಮ್ಗೆ ಯಾವ್ದು ಒಂದು ಪ್ರೂಫ್ ಇದೆಯಲ್ಲ ಬರ್ತ್ಗೆ, ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ನಾನು SLC ಮಾರ್ಕ್ಸ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ನೋಡ್ಬೋದು ರೆಸಿಡೆಂಟ್ ಅಡ್ರೆಸ್ ಪ್ರೂಫ್. ಸೊ ಅಡ್ರೆಸ್ ಪ್ರೂಫ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದ್ಮೇಲೆ ಇಲ್ಲಿ ಪ್ಲೇಸ್ ಅನ್ನ ಹಾಕಿ. ಸೊ ನಾನು ಇಲ್ಲಿ ಪ್ಲೇಸ್ ಅನ್ನ ಎಂಟ್ರಿ ಮಾಡ್ತೀನಿ. ಸೊ ಪ್ಲೇಸ್ ಎಂಟ್ರಿ ಆದ ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ಸಾರಿ ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಆದ ಮೇಲೆ ನೀವೇನ್ ಮಾಡಿ, ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಏನು ಪ್ರಿವ್ಯೂ ಅಂತ ಇದೆಯಲ್ಲ, ಸೊ ಅದನ್ನ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರಿವ್ಯೂ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅಪ್ಲಿಕೇಶನ್ ಇಲ್ಲಿ ಈಸಿ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಸೊ ಅದನ್ನ ಒಂದ್ಸರಿ ನೋಡಿ, ಏನಾದ್ರು ಚೇಂಜಸ್ ಇದ್ರೆ ಚೇಂಜಸ್ ಮಾಡ್ಕೊಳ್ಳಿ. ಸೊ ಚೇಂಜಸ್ ಮಾಡ್ಕೊಂಡು ಆದ ಮೇಲೆ ಕೆಳಗೆ ಎಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಆದ ಮೇಲೆ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ, ಸಬ್ಮಿಟ್ ಆಗುತ್ತೆ, ಪೇಮೆಂಟ್ಗೆ ಬರುತ್ತೆ. ಸೊ ನಾನು ನಿಮ್ಗೆ ಬೇಕಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಆದ ಮೇಲೆ ಇಲ್ಲಿ ನೋಡ್ಬೋದು ಪೇ ಅಂಡ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಇಲ್ಲಿ ಪೇಮೆಂಟ್ಗೆ ಕೇಳುತ್ತೆ. ಇಲ್ಲಿ ನೋಡ್ಬೋದು SBI. ಸೊ ಅದ್ರ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಇಲ್ಲಿ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ನೀವು ಕೆಳಗಡೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೇವಾ ಯಾವ್ದು ಬರುತ್ತಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ತುಂಬಾ ಬರುತ್ತೆ, ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನೀವು ಕ್ಯಾಪ್ಚಾ ಕೋಡ್ ಅನ್ನ ಹಾಕಿ. ಸೊ ಇಲ್ಲಿ ಕ್ಯಾಪ್ಚಾ ಕೋಡ್ ಅನ್ನ ಹಾಕ್ಬೇಕಾಗತ್ತೆ. ನಾನು ನಿಮ್ಗೆ ಕ್ಯಾಪ್ಚಾ ಕೋಡ್ ಅನ್ನ ಹಾಕ್ಬಿಟ್ಟು ತೋರಿಸ್ತೀನಿ. ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. 27ನೇ ತಾರೀಕು ಇದೆ ಅಂತ ತೋರಿಸ್ತಾ ಇದೆ. ಸೊ ಪೇ ಅಂಡ್ ಬುಕ್ ಅಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಪೇ ಅಂಡ್ ಬುಕ್ ಅಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಕಾರ್ಡ್ಸ್ ಇಂದ ಮಾಡ್ಬೋದು, ಅದೇ ರೀತಿ ಅದರ್ ಪೇಮೆಂಟ್ ಮಾಡಿದ್ರೆ UPI ಇಂದ ಕೂಡ ನೀವು ಇಲ್ಲಿ ಮಾಡ್ಬೋದು. ಸೊ ಎಲ್ಲ ಪೇಮೆಂಟ್ ಅನ್ನ ಮಾಡಿ 1500 rupees ಪೇಮೆಂಟ್ ತಗೊಳುತ್ತೆ. ಸೊ 1500 ಪೇಮೆಂಟ್ಸ್ ಮಾಡಿ ನೆಕ್ಸ್ಟ್ ಬ್ಯಾಕ್ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಅಪ್ಲಿಕೆಂಟ್ ಹೋಮ್ ಅಂತ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ವ್ಯೂ ಸೇವ್ಡ್ ಅಂಡ್ ಸಬ್ಮಿಟೆಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸಬ್ಮಿಟ್ ಮಾಡಿರುವಂತಹ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಪೋರ್ಟೆಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಅಡ್ರೆಸ್ ಮತ್ತೆ ಡೇಟ್ ಆಫ್ ಬರ್ತ್ ಪ್ರೂಫ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಡ್ರೆಸ್ ಪ್ರೂಫ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ. ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಿ ಆದ ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿ ಆದ ಮೇಲೆ ಪೇಮೆಂಟ್ ಮಾಡಿ ನಿಮಗೆ ರಿಸಿಪ್ಟ್ ಬಂದಿರುತ್ತೆ. ಸೊ ಯಾವ ಡೇಟ್ ಅಲ್ಲಿ ಯಾವ ಟೈಮ್ ಅಲ್ಲಿ ನೀವು ಅಲ್ಲಿರ್ಬೇಕು ಅಂತ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದೇ ರೀತಿ ಎಲ್ಲ ಒಂದೊಂದು ಸೆಟ್ ಜೆರಾಕ್ಸ್ ಅನ್ನ ತಗೊಂಡ್ಬಿಟ್ಟು ನೀವು ಅಲ್ಲಿ ಅಪಾಯಿಂಟ್ಮೆಂಟ್ಗೆ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ಆದ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗುತ್ತೆ. ವೆರಿಫೈ ಆದ ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಪೊಲೀಸ್ ವೆರಿಫಿಕೇಶನ್ ಕೂಡ ಆಗುತ್ತೆ. ಸೊ ಪೊಲೀಸ್ ವೆರಿಫಿಕೇಶನ್ ಆದ ಕೂಡಲೇ ನಿಮ್ಮ ಪಾಸ್ಪೋರ್ಟ್ ಏನಿದೆ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಯಾವ ಒಂದು ಅಡ್ರೆಸ್ ಇರತ್ತಲ್ಲ, ಸೊ ಅಡ್ರೆಸ್ಗೆ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡುತ್ತೆ. ಸೊ ಈ ರೀತಿಯಾಗಿ ನೀವೇನಪ್ಪಾ ಅಂತಂದ್ರೆ ಈಸಿಯಾಗಿ ನಿಮ್ಮ ಒಂದು ಪಾಸ್ಪೋರ್ಟ್ ಅಪ್ಲಿಕೇಶನ್ ಆನ್ಲೈನ್ ಅಲ್ಲೇ ಹಾಕೋಬಹುದು. ಸೊ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಸೊ ಏನಾದ್ರೂ ಗೊತ್ತಾಗಿಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೋದಕ್ಕೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಇಷ್ಟೊಂದು ಸ್ನೇಹಿತರೆ ಇವತ್ತಿನ ವಿಡಿಯೋ ಎಷ್ಟಾಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.